ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 16ನೇ ತಾರೀಕಿಂದ ಇಲ್ಲೇನಾಗುತ್ತೆ, ವಿದ್ಯಾ ಸರು ಇಬ್ಬರು ಮಾತಾಡ್ಕೊಂಡು ಕೂತಿರ್ತಾರೆ. ಸರು ಅವಾಗ ಅಕ್ಕ ಭಾವ ಸರಿಯಾದ ಸಮಯಕ್ಕೆ ಬಂದೇ ಬರ್ತಾರೆ ಅಂತ ಅಂದಾಗ, ಬಂದೇ ಬರ್ತಾರೆ ಸರು, ನಿಮ್ಮ ಭಾವ ಹಿಡ್ದಿದ್ದ ಕೆಲಸ ಯಾವತ್ತೂ ಬಿಡೋಕ್ಕಿಲ್ಲ, ಅವರು ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ವಿದ್ಯಾ ಅಂತಾಳೆ. ಅವಾಗ ಸರು, ಅಕ್ಕ ನೀನು ಭಾವ ಜೊತೆಗೆ ನಿಂತ್ಕೊಂಡು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಎಲ್ಲ ಕೆಲಸದಲ್ಲೂ ಜಯನೇ ಸಿಗ್ತೈತಲ್ವಾ ಅಕ್ಕ ಅಂದಾಗ, ನಾನು ನಿಮ್ಮ ಭಾವ ಅನ್ನೋದಕ್ಕಿಂತ ಧರ್ಮದ ಪರ ನಿಂತ್ಕೊಂತೀವಿ ಸರು, ನಾವು ಧರ್ಮದ ಪರ ನಿಂತ್ಕೊಂಡ್ರೆ ಯಾವತ್ತೂ ಸತ್ಯಕ್ಕೆ ಜಯ ಸಿಗೋದು ಸರು ಅಂತ ಅಂದ್ಬಿಟ್ಟು ವಿದ್ಯಾ ಅಂತಾಳೆ. ಅವಾಗ ಸರು, ಓಹೋ ಭಾವನ ಜೊತೆಗೆ ನಿಂತ್ಕೊಂತೀನಿ ಅಂದರೆ ಇವ್ಳಿಗೆ ಆಗಕ್ಕಿಲ್ವೇನೋ, ಅದಕ್ಕೆ ಧರ್ಮದ ಪರ ಅಂತ ಹೇಳ್ತಾಳೆ ಅಂದಾಗ, ಏನು ಸರು ಏನೋ ಗೊಣಗ್ತಿದ್ಯಾ ಅಂತ ವಿದ್ಯಾ ಕೇಳ್ತಾಳೆ. ಅವಾಗ ಇವನೆಲ್ಲ ಕಣಕ್ಕ, ಅಂದರೆ ಭಾವ ಬರ್ತಾರಲ್ವಾ ಅಂತ ಹೇಳ್ತಿದ್ದೆ ಆಟಯ್ಯ. ಅಕ್ಕ ಭಾವ ಬಂದೇನಾರು ಸತ್ಯ ಗೊತ್ತಾಯ್ತು ಅಂದರೆ ಸುಭಾಷ್ ಭಾವನ ಮದುವೆ ನಿಂತೈತೈತಲ್ವಾ ಅಂದಾಗ, ಸರು ಮದುವೆ ನಿಲ್ತೈತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಸರು, ಆದರೆ ಸತ್ಯ ಗೊತ್ತಾಗಬೇಕು. ಏಕೆಂದರೆ ಅವರು ಸುಳ್ಳು ಹೇಳ್ಕೊಂಡು ನಾನೇ ಸಾಧನೆ ಮಾಡಿದೆ ಅಂತ ಬಂದವ್ರೆ. ಇವತ್ತೇನಾದ್ರು ನಾವು ಬಿಟ್ಬಿಟ್ರೆ ನಾಳೆ ದಿವಸ ಇನ್ನೂ ತಪ್ಪು ಮಾಡ್ತಾರೆ. ಇದನ್ನ ಇವಾಗ ಮಾಡಿರೋ ತಪ್ಪನ್ನ ತಿದ್ಗಣ್ಲಿಲ್ಲ ಅಂದರೆ ಮತ್ತೆ ತಪ್ಪು ಮಾಡೋಕ್ಕೆ ನಾವೇ ಅವಕಾಶ ಮಾಡ್ಕೊಳಂಗೆ ಆಯ್ತೈತೆ. ಅದಕ್ಕೆ ನಿಮ್ಮ ಭಾವ ಬಂದರೆ ಸರೋಯ್ತೈತೆ. ಇಲ್ಲ ನಿಮ್ಮ ಭಾವ ಬರಲಿಲ್ಲ ಅಂದರೆ ನಾವು ಅವರು ಇನ್ನೂ ಜಾಸ್ತಿ ತಪ್ಪು ಮಾಡೋಕ್ಕೆ ಅವ್ರ ಕೈಗೆ ಆಯುಧ ಕೊಟ್ಟಂಗೆ ಆಯ್ತೈತೆ ಸರು ಅಂದಾಗ, ಅದೇನೋ ದಿಟ್ವೆ ಕಣಕ್ಕ, ಆದರೆ ಈ ಸುಭಾಷ್ ಭಾವ ಮದುವೆ ಆದರೆ ಚಂಪಕ್ಕನ ಜೀವನ ಚೆನ್ನಾಗಿರ್ತೈತಲ್ವಾ ಅಂದಾಗ, ಅದೇನೋ ನಂಗೆ ಗೊತ್ತಿಲ್ಲ ಸರು ಅಂತ ಅಂದ್ಬಿಟ್ಟು ವಿದ್ಯಾ ಅಂತಾಳೆ. ಅವಾಗ ಹಂಗಲ್ಲ ವಿದ್ಯಕ್ಕ, ಇವಾಗ ಭಾವ ಬಂದರೆ ಇವಾಗ ಸುಭಾಷ್ ಭಾವನ ಬಣ್ಣ ಎಲ್ಲ ಗೊತ್ತಾಯ್ತೈತಲ್ವ ಅಂದಾಗ, ಗೊತ್ತಾಯ್ತದೆ ಸರು, ಇವಾಗ ನೀನು ಸರು ಭಸ್ಮಾಸುರನ ಕತೆ ಕೇಳಿಲ್ವೇ? ಭಸ್ಮಾಸುರಂಗೆ ದ್ಯಾವತೆಗಳೆಲ್ಲ ವರ ಕೊಟ್ರಂತೆ. ಅವಾಗ ಅವ್ನು ಏನು ಮಾಡಿದ್ನಂತೆ ಗೊತ್ತಾ? ದ್ಯಾವತೆಗಳು ಕೊಟ್ಟಿದ್ದು ವರನೆಲ್ಲ ದೇವ್ರುಗಳು ಕೊಟ್ಟಿದ್ದನ್ನ ಒಳ್ಳೇದಕ್ಕೆ ಉಪಯೋಗಿಸ್ತಲೇ ಇಡೀ ಲೋಕನೇ ಸುಡಕ್ಕೆ ಹೋದ್ನಂತೆ. ಹಂಗೆ ಇವಾಗ ಒಳ್ಳೇದು ಮಾಡೋಕ್ಕೆ ಹೋಯ್ತು ಅಂದರೆ ಅವ್ರ ಕೈಲಿ ಕೆಟ್ಟದ್ದು ಮಾಡೋಕ್ಕೆ ಹೋಯ್ತಾರಲ್ಲ, ಅವ್ರಿಗೆ ನಾವೇ ಅವಕಾಶ ಮಾಡಿಕೊಟ್ಟಂಗೆ ಆಯ್ತದೆ ಸರು ಅಂತ ವಿದ್ಯೆ ಹೇಳ್ತಾಳೆ. ಅದು ಸರಿ ಕಣಕ್ಕ, ಇವಾಗ ಭಸ್ಮಾಸುರಂಗೆ ದೇವ್ರುಗಳು ಅವನಿಗೆ ವರ ಕೊಟ್ಟರು ಕೂಡ ಅವನ ತಲೆ ಮೇಲೆ ಅವನೇ ಕೈ ಇಕ್ಕೊಂಡು ಭಸ್ಮ ಆಗೋದ್ನಲ್ಲ ಅಂತ ಅಂದ್ಬಿಟ್ಟು ಸರು ಹೇಳ್ತಾಳೆ. ಅದೇ ಸರು ಹೇಳ್ತಿರೋದು, ಅವ್ರಿಗೆ ಕೊಟ್ಟಿರೋ ಒಳ್ಳೇದನ್ನ ಒಳ್ಳೇದಕ್ಕೆ ಉಪಯೋಗಿಸ್ತಲೇ ಕೆಟ್ಟದ್ದು ಉಪಯೋಗಿಸೋಕೆ ಹೋದರೆ ಹಿಂಗೆ ಆಗೋದು, ಅದನ್ನೇ ನಾನು ಹೇಳಿದ್ದು ಅಂದಾಗ, ಅದೇನೋ ಸರಿ ಕಣಕ್ಕ, ಭಾವ ಬಂದರೆ ಇದಕ್ಕೆಲ್ಲ ಸರೋಯ್ತೈತಲ್ವ ಅಂದಾಗ, ನಿಮ್ಮ ಭಾವ ಬಂದೇ ಬರ್ತಾರೆ ಸರು, ಅವ್ರ ಇಟ್ಟೆಜ್ಜೆ ಯಾವತ್ತೂ ಹಿಂದೆ ತೆಗೋಕ್ಕಿಲ್ಲ, ಅವ್ರ ಸಾಕ್ಷಿ ಸಮೇತ ಬಂದೇ ಬರ್ತಾರೆ ಅಂದಾಗ, ಸರಿ ಕಣಕ್ಕ ಆಯಿತು ಅಂತ ಅಂದ್ಬಿಟ್ಟು ಸರು ಮತ್ತು ವಿದ್ಯೆಯಲ್ಲಿ ಮಾತಾಡ್ಕೊತಿರ್ತಾರೆ. ಆವಾಗ ಧರ್ಮಕ್ಕೆ ಜಯ ಸಿಗೋದು ಸರು, ಯಾವತ್ತೂ ದೇವ್ರುಗಳು ಧರ್ಮದ ಕಡೆಗೆ ಇರ್ತಾರೆ, ಅದು ಗೊತ್ತಾದರೆ ಸಾಕು, ನಮ್ಗೆ ಇನ್ನೇನು ಬೇಡ ಸರು ಅಂದಾಗ, ಸರಿ ಕಣಕ್ಕ ಅಂದ್ಬಿಟ್ಟು ಅವರಿಬ್ಬರು ಮಾತಾಡ್ತಿರ್ತಾರೆ. ಇಲ್ಲಿನ ಕಡೆ ಏನಾಗುತ್ತೆ, ಪುರೋಹಿತರು ಮಂತ್ರ ಹೇಳ್ತಾ ಇರ್ತಾರೆ. ಮಂತ್ರ ಹೇಳ್ಬೇಕಾದ್ರೆ ಗಂಡು ಕರ್ಕ ಬನ್ನಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಸುಭಾಷ ಮತ್ತು ಈಶ್ವರ ಗೋವಿಂದ ಚಿತ್ರಂಗೆ ಹೇಳ್ತಾರೆ, ಚಿತ್ರ ಹೋಗವ ಸುಭಾಷನ ಕರ್ಕವ ಅಂತ ಹೇಳ್ಬಿಟ್ಟು ಚಿತ್ರ ಮತ್ತು ಕ್ವಾಟ್ಲೆ ಹೋಗಿ ಸುಭಾಷನ ಕರ್ಕೊಬರ್ತಾರೆ. ಸುಭಾಷನ ಕರ್ಕೊಂಬಂದು ಕೂರಿಸ್ತಾರೆ. ಅವರು ಪುರೋಹಿತರು ಮಂತ್ರ ಹೇಳ್ತಾ ಇರ್ತಾರೆ, ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಂತ್ರ ಹೇಳ್ತಿರ್ಬೇಕಾದ್ರೆ ಹೆಣ್ಣು ಕರ್ಕ ಬನ್ನಿ ಅಂದಾಗ ಹೋಗಿ ಹೆಣ್ಣು ಕರ್ಕೊಂಬಂದು ಕೂರಿಸ್ತಾರೆ. ಅವಾಗ ಇಲ್ಲಿ ವಿನಂತಿ ಸಾವಿತ್ರಿ, ಇದೇನೋ ಇದು ನೀನು ಆಟ ಎಲ್ಲ ಹೇಳಿದ್ರು ಕೂಡ ಇವಳು ಬಂದು ಹಸೆಮಣೆ ಮೇಲೆ ಕೂತ್ಬಿಟ್ಲಲ್ಲವಾ ಅಂದಾಗ, ಅದೇ ಕಣೆ ನನಗೂ ಗೊತ್ತಾಯ್ತಿಲ್ಲ, ನೋಡೋಣಿರು ಅವಳು ಮುಖದಲ್ಲಿ ನೋಡು ನಗು ಅನ್ನೋದೇ ಇಲ್ಲ, ಅವಳೇನೋ ಸರಿಯಾಗಿ ಕೊಡ್ತಾಳೆ ಕಣೆ, ಏನೋ ಮುಟ್ಟು ನೋಡ್ಕೊಳಂಗೆ ಕೊಡ್ತಾಳೆ ಅಂತ ಅನಿಸ್ತದೆ, ಕಾಯಿ ನೋಡೋಣಿರೇ ಅಂತ ಸಾವಿತ್ರಿ ವಿನಂತಿಗೆ ಹೇಳ್ತಾರೆ. ವಿನಂತಿ ಸರಿ ಕಣವ ಆಯಿತು ಅಂತ ಅಂದ್ಬಿಟ್ಟು ಅಂತಿರ್ತಾರೆ. ಪುರೋಹಿತರು ಮಂತ್ರ ಹೇಳ್ತಾ ಇರ್ತಾರೆ. ಅವಾಗ ಚಿತ್ರ, ವಾ ಬೇಗ ದೊಡ್ಡಪ್ಪನ ಹತ್ರ ವಿಷಯ ಮಾತಾಡಿ ಚೆಕ್ ಇಸ್ಕೊಳವ, ನಾನು ಡ್ರೈವರ್ ಕೈಲಿ ಕೊಟ್ಟು ಕಳಿಸ್ಬಿಟ್ಟು ಅಕೌಂಟ್ಗೆ ಹಾಕ್ಸ್ಕೊಬಿಡ್ತೀನಿ ಅಂತ ಅಂದ್ಬಿಟ್ಟು ಚಿತ್ರ ಅಂತಾಳೆ. ಕಣೆ ಚಿತ್ರ, ಇದೇನೇನೋ ಟೆನ್ಷನಾಗೆ ನಾನು ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಏನು ಗೊತ್ತಾಗ್ಕಡೆ ಚಿತ್ರ ಅಂತ ಅಂದ್ಬಿಟ್ಟು ಈಶ್ವರಿ ಏನು ಮಾಡ್ತಾರೆ, ಭಾವ ಅದು ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾಳೆ. ಗೊತ್ತಾಯ್ತು ಈಶ್ವರಿ, ಅವ್ವ ಆ ಚೆಕ್ ಕೊಟ್ಟಿದ್ದಲ್ಲವ ಅಂದಾಗ, ಕಣಪ್ಪ ಆಯಿತು, ಕ್ವಾಟ್ಲೆ ನಾನು ಮನೆ ಕತ್ತಿನಲ್ಲ ಹಾಸಿಗೆ ಅದ್ರ ದಿಮ್ ಕೆಳಗಡೆ ಚೆಕ್ ಅದು ಎತ್ಕೊಬಪ್ಪ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಕ್ವಾಟ್ಲೆಗೆ ಹೇಳ್ತಾರೆ. ಸರಿ ಅಮ್ಮಮ್ಮ ಅಂತ ಹೋಗಿ ಕ್ವಾಟ್ಲೆ ಎತ್ಕೊಬರ್ತಾರೆ. ಅಷ್ಟರಲ್ಲಿ ಸರು ಇದ್ದಂಗೆ, ಅಕ್ಕ ಇದೇನೇ ಭಾವ ಬರಲೇ ಇಲ್ವೇ, ಚೆಕ್ ಬೇರೆ ಕೊಡ್ತಾವ್ರೆ, ಇವಾಗ ಎಲ್ಲ ಸುಭಾಷ್ ಭಾವಂಗೆ ಹೋಯ್ತದಲ್ಲ ಅಕ್ಕ, ಭಾವ ಬರಲೇ ಇಲ್ವಲ್ಲ, ಏನು ಮಾಡೋದಕ್ಕ ಅಂದಾಗ, ಅವಾಗ ಬತ್ತರೆ ಸರು, ನನಗೂ ಅದೇ ಗಾಬರಿ ಆಯ್ತಾ ಇರೋದು, ಬತ್ತರೆ ಇಟ್ಟೋದಕ್ಕೆಲ್ಲ ಬಂದ್ಬಿಡ್ಬೇಕಾಗಿತ್ತಲ್ಲ ಇವರು, ಎಲ್ಲಿ ಹೋದ್ರು ಏನಾಯಿತು ಬರಲಿಲ್ವಲ್ಲ ಅಂತ ಅಂದ್ಬಿಟ್ಟು ವಿದ್ಯಾ ಮತ್ತು ಸರ್ ಇಬ್ಬರು ಗಾಬರಿಯಾಗಿರ್ತಾರೆ. ಮತ್ತಿಲ್ಲಿ ವಿನಂತಿ ಸಾವಿತ್ರಿ, ಅವ್ವ ಅಲ್ಲೋಡುವ ಈ ಚೆಕ್ ಬೇರೆ ಬಂತು ಅಂದಾಗ, ಸಾವಿತ್ರಿ ಕಣೆ ನಮ್ಮ ಹೊತ್ತಿಗೆ ಹಿಡ್ದಿದ್ದಾಟ ಬಿಡೋಕ್ಕಿಲ್ಲ ಅಂತ ಅಂದ್ಬಿಟ್ಟು ಸಾವಿತ್ರಿ ಹೇಳ್ತಾರೆ. ಅವಾಗ ವಿನಂತಿ, ನಿಮ್ಮ ಹೊತ್ತಿಗೆ ಹಂಗೆ ಒಂಥರ ಲಂಕಣಿ ಇದ್ದಂಗೆ, ಯಾವುದು ಬಿಡೋಕ್ಕಿಲ್ಲ
ಬಿಡವ ಅಂತ ಅಂದ್ಬಿಟ್ಟು ವಿನಂತಿ ಅಂತಾರೆ. ಅವಾಗ ಸಾವಿತ್ರಿ, ಹ್ಞೂ ಕಣೆ ಅದೇನು ಹಂಗೆ ಗೊತ್ತಾಯ್ತಿಲ್ಲ ಅಂತಂದಾಗ, ಏನೋ ಕಣವ ಅಂತ ಅಂದ್ಬಿಟ್ಟು ಇಬ್ಬರು ಮಾತಾಡ್ಕೊಂಡು ನಿಂತ್ಕೊಂತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಕ್ವಾಟ್ಲೆ ಅಮ್ಮಮ್ಮ ಅಂದಾಗ, ಶಿವರಾಮ ಕೈ ಕೊಡಪ್ಪ ಅಂತ ಅಂದ್ಬಿಟ್ಟು ಅಂತಾರೆ. ಕ್ವಾಟ್ಲೆ ತಮ್ಮ ಚೆಕ್ಕು ಶಿವರಾಮಪ್ಪ ಕೈ ಕೊಡ್ತಾರೆ. ಅವಾಗ ಶಿವರಾಮಪ್ಪರು, ಎಲ್ರಿಗೂ ನಮಸ್ಕಾರ. ನಾನು ಈ ಚೆಕ್ನ ಏನು ಕೊಡ್ತಿದ್ದೀನಿ ಅಂದರೆ, ಸುಭಾಷ ನನ್ನ ಮಗ, ಅವನು ಹೊಸ್ದಾಗಿ ಏನೋ ಕೆಲಸ ಶುರು ಮಾಡಬೇಕು ಅಂತವನೆ. ಅದಕ್ಕೆ ನಾನು ಪೀಠಿಕೆಯಾಗಿ ಈ ಚೆಕ್ನ 1 ಕೋಟಿ ರೂಪಾಯಿನ ಅವ್ನಿಗೆ ಬಹುಮಾನ ಕೊಡ್ತಾಯಿದ್ದೀನಿ. ಅವನು ಕೊಡಲೇಬೇಕು ಅಂತ ಆ ಥರದ್ದೆಲ್ಲ ಏನೂ ಇಲ್ಲ. ಏಕೆಂದರೆ ಅವತ್ತು ನಾವು ರಾಕ್ಷಸ ದುಂಬಿಗಳ ಕಡೆ ಕಳಿಸ್ಕೊಂಡಾಗ ನಾವಾಗಲಿ, ನಮ್ಮ ಮನೆಯವರಾಗಲಿ, ಊರವರಾಗಲಿ ಎಲ್ರಿಗೂ ತನ್ನ ಜೀವದ ಬಗ್ಗೆನೇ ಜೀವದ ಬಗ್ಗೆನೇ ಯೋಚನೆ ಮಾಡ್ದಲೆ ಕಾಡೊಳಗೆ ನುಗ್ಗೋಗಿ ಆ ರಾಕ್ಷಸ ದುಂಬಿಗಳ ಜೊತೆ ಹೋರಾಡಿ ನಮಗೆ ಮತ್ತೊಂದು ನಮ್ಮನ್ನ ಉಳಿಸೋನೆ ನನ್ನ ತಮ್ಮನ ಮಗ ಸುಭಾಷ. ಇವನು ನನ್ನ ಮಗ ಇದ್ದಂಗೆಯ. ಇಂಥ ಮಕ್ಳುಗಳು ನಿಜವಾಗ್ಲೂ ನಾವು ಪುಣ್ಯ ಮಾಡಿರ್ಬೇಕು. ಇಂಥ ಮಕ್ಳುಗಳು ನಮ್ಮ ಮನೇಲೇ ಹುಟ್ಟಬೇಕು ಅಂತಂದರೆ ತನ್ನ ಪ್ರಾಣನೂ ಲೆಕ್ಕಿಸ್ದಲೆ ನನ್ನ ಮಕ್ಳುಗಳು ಕಾಡ್ಗೋಗಿ ನಮಗೋಸ್ಕರ ಒದ್ದಾಡವ್ರೆ. ನಿಜವಾಗ್ಲೂ ಸಾನೇ ಖುಷಿ ಆಯ್ತೈತೆ. ಅವತ್ತೇ ನನಗೆ ಸಂಬಂಧಗಳ ಬೆಲೆ ಗೊತ್ತಾಗಿದ್ದು, ಸಂಬಂಧಕ್ಕೆ ಎಷ್ಟೊಂದು ಬೆಲೆ ಇರ್ತೈತೆ ಅಂತ ಅವತ್ತೇ ನಾನು ಅರ್ಥ ಮಾಡ್ಕೊಂಡೆ. ನನ್ನ ಮಗ ಅಂದರೆ ನನ್ನ ತಮ್ಮನ ಮಗ ಸುಭಾಷ್ ಅವತ್ತು ಹೋಗಿ ಅವನು ಮುತ್ತಕ್ಕ ಬಂದಿಲ್ಲ ಅಂದರೆ ಇವತ್ತು ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಆಯ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಶಿವರಾಮಪ್ಪರು ಹೇಳ್ತಾರೆ. ಅವಾಗ ಏನು ಎಲ್ಲ ಖುಷಿಯಾಗಿ ಈಶ್ವರಿ ಸುಭಾಷ ನಗಾಡ್ತಿರ್ತಾರೆ. ಅವಾಗ ಇದು ನಾನು ಕೊಡ್ತಿರೋದು ಹೆಚ್ಚಲ್ಲ, ಆದರೆ ಅವ್ನು ನಮ್ಗೆ ಮಾಡಿರೋ ಸಹಾಯಕ್ಕೆ ಇದು ಕೊಡ್ತಿರೋದು ಭಾಳ ಕಮ್ಮಿನೇಯ. ಆದರೂ ಅವ್ನು ಚೆಂದಾಕಿರಲಿ, ಅವ್ನು ಮದುವೆ ದಿವಸನೇ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನು ಉಡುಗೊರೆಯಾಗಿ ಅವ್ನಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಇವನು ಎಷ್ಟು ಕಷ್ಟಪಟ್ಟವನೇ, ನಮಗೋಸ್ಕರ ಎಷ್ಟು ಒದ್ದಾಡವನೇ ಅಂತ ಅಂದ್ಬಿಟ್ಟು ಏನು ಸುಭಾಷನ ಶಿವರಾಮಪ್ಪರು ಹೊಗಳ್ತಾ ಇರ್ತಾರೆ. ಪಾಪ ಅವ್ರಿಗೆ ಗೊತ್ತಿರಲ್ವಲ್ಲ ಸತ್ಯ ಅಂದ್ಬಿಟ್ಟು. ಇಲ್ಲಿ ವಿದ್ಯಾ ಸರೋಗೆ ಏನೋ ಬರಲೇ ಇಲ್ವಲ್ಲ, ಇನ್ನೂ ಭದ್ರ ಬರಲೇ ಇಲ್ವಲ್ಲ ಅಂತ ಇಬ್ಬರು ಆತಂಕವಾಗಿ ನಿಂತಿರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಅದರಿಂದ ಇದನ್ನು ನಾನು ನನ್ನ ತಮ್ಮನ ಮಗ ಸುಭಾಷನ್ ಕೊಡ್ತಾಯಿದ್ದೀನಿ, ಬಾರಪ್ಪ ಗೋವಿಂದ ಅಂತ ಅಂದ್ಬಿಟ್ಟು ಇನ್ನೇನು ಸುಭಾಷನ ಕೈಗೆ ಚೆಕ್ ಹೋಗಬೇಕು. ಅಪ್ಪಯ್ಯ ಅಂತ ಅಂದ್ಬಿಟ್ಟು ಭದ್ರ ಬಂದೇ ಬಿಡ್ತಾರೆ. ಆವಾಗ ಸರು ವಿದ್ಯಾ, ನೋಡ್ದ ಸರು, ನಾನು ಹೇಳ್ದೆ ತಾನೇ ನಿಮ್ಮ ಭಾವ ಬಂದೇ ಬರ್ತಾರೆ ಅಂತ. ಅವ್ರು ಸುಮ್ಕೆ ಬಂದಿರಲ್ಲ, ಸಾಕ್ಷಿ ಸಮೇತನೇ ಬಂದಿರ್ತಾರೆ. ಈಗ ನೋಡು ಸತ್ಯಕ್ಕೆ ಹೆಂಗೆ ಜಯ ಸಿಗ್ತೈತೆ ಅಂತ ಹೇಳ್ಬಿಟ್ಟು ಸತ್ಯದ ಮೆರವಣಿಗೆ ಮಾಡಿಸ್ತಾರೆ ನಮ್ಮ ಭದ್ರೇಗೌಡರು ಅಂತ ವಿದ್ಯಾ ಅಂತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು, ಅಪ್ಪಯ್ಯ ಚೆಕ್ ಕೊಡಬೇಡಿ, ಸ್ವಲ್ಪ ನಿಲ್ಲಿಸಿ ಅಂದಾಗ, ಯಾಕಪ್ಪ ಭದ್ರ ಅಂದಾಗ, ನಾನು ಹೇಳ್ತಿದ್ದೀನಿ ತಾನೇ ಚೆಕ್ ಕೊಡಬೇಡಿ, ಹೊಸಿ ನಿಲ್ಲಿಸಿ ಅಂತ ಅಂತ ಅಂದ ತಕ್ಷಣ ಚೆಕ್ ವಾಪಸ್ ಹಿಂದಕ್ಕೆ ಬಂದುಬಿಡ್ತದೆ. ಈಶ್ವರಿ ಹಂಗೆ ಕೈ ಒಂಥರ ಅನ್ಕೊಂಬಿಡ್ತಾಳೆ. ಏಕೆಂದರೆ ಚೆಕ್ ಇನ್ನೇನು ಕೈಗೆ ಬರಬೇಕಲ್ಲ, ಹಂಗೆ ಆಗೋಯ್ತು ಅಂದ್ಬಿಟ್ಟು. ಆಮೇಲೆ ಮೋಹನ ಮತ್ತು ಅಮ್ಮಮ್ಮಂಗೆ ಎಲ್ಲರಿಗೂ ಶಾಕ್ ಆಗುತ್ತೆ ಅಲ್ಲಿ. ಆದರೆ ಕ್ವಾಟ್ಲೆ ಗೊತ್ತಿರುತ್ತೆ ಇದು ವಿಷಯ, ಎಲ್ಲರಿಗೂ ಶಾಕ್ ಆಗುತ್ತೆ. ಶಾಕ್ ಆಗಿದ ತಕ್ಷಣ, ಯಾಕಪ್ಪ ಭದ್ರ ಏನಾಯಿತು ಅಂದಾಗ, ಅಪ್ಪಯ್ಯ ಈ ಚೆಕ್ ತಗೊಳ್ಳೋ ಯೋಗ್ಯತೆ ಅವ್ನಿಗಿಲ್ಲಪ್ಪಯ್ಯ ಅಂದಾಗ, ಏನು ಹೇಳ್ತಾ ಇದೆಯಪ್ಪ ಅಂದಾಗ, ಹೌದಪ್ಪಯ್ಯ, ಹುಳುಗಳ ಜೊತೆ ಹೋರಾಡಿ ನಿನಗೋಸ್ಕರ ಕಷ್ಟಪಟ್ಟು ಮತ್ತೊಂದು ನೀನು ಪ್ರಾಣ ಉಳಿಸ್ಬೇಕು ಅಂತ ಹೋರಾಡಿರೋದೇ ಬೇರೆ ಕಣಪ್ಪಯ್ಯ. ಇವನು ಅವ್ರ ಶ್ರಮ ಕಿತ್ಕೊಬಂದು ನಾನೇ ಸೂರ ಅಂತ ನಿಮ್ಮ ಹತ್ರ ಬಂದು ಹೇಳ್ಕೊಂಡು ಮೆರೀತಾವನೆ. ಇದು ಯಾವುದೇ ಕಾರಣಕ್ಕೂ ಇದು ಇವ್ನಿಗೆ ಸಿಗಬಾರ್ದಪ್ಪಯ್ಯ. ಯಾರು ಕಷ್ಟಪಟ್ಟವರೋ, ಯಾರು ಶ್ರಮ ವಹಿಸೋರೋ, ಈ ಗೌರವ ಆಗಲಿ ಮರ್ಯಾದೆ ಆಗಲಿ ಅವ್ರಿಗೆ ಸಿಗಬೇಕಪ್ಪಯ್ಯ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅವಾಗ ಶಿವರಾಮೇಗೌಡರು, ಯಾಕೆ ಭದ್ರ ಏನೇನೋ ಮಾತಾಡ್ತಿದ್ದೆ ಯಾಕಪ್ಪ ಅಂದಾಗ, ನಾನೇನು ಮಾತಾಡ್ತಿಲ್ಲಪ್ಪಯ್ಯ, ಇರೋದೇ ಮಾತಾಡ್ತೀವಿ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಇಲ್ಲಿ ವಿನಂತಿ ಸಾವಿತ್ರಿಗೆ, ಅವ್ವ ಇದೇನೇ ಕತೆ ಮೇಲೆ ಟ್ವಿಸ್ಟು ಅಂತ ಅಂದ್ಬಿಟ್ಟು ವಿನಂತಿ ಅಂತಾರೆ. ಅವಾಗ ಸಾವಿತ್ರಿ, ಹ್ಞೂ ಕಣೆ, ಸಿನಿಮಾದಾಗ ನೋಡೋಕ್ಕಿಲ್ವಾ, ಯಾರನ್ನೋ ಒಬ್ರು ಎಂಟ್ರಿ ಕೊಟ್ಟಿದ ತಕ್ಷಣ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತ, ಹಂಗೆ ಕಣೆ ಇದು ಅಂದಾಗ, ಹ್ಞೂ ಕಣವ್ವ ಕತೆನೇ ಬದಲಾಯ್ತದಲ್ಲ ಅಂತ ಅಂದ್ಬಿಟ್ಟು ಸಾವಿತ್ರಿನೂ ವಿನಂತಿ ಮಾತಾಡ್ಕೊತಿರ್ತಾರೆ. ಆಮೇಲೆ ಇಬ್ಬರೂ ಮಾತಾಡ್ಬೇಕಾದ್ರೆ ಭದ್ರ, ಹ್ಞೂ ಕಣ ಅಪ್ಪಯ್ಯ, ಇದು ಅವನಿಗೆ ಸಿಗ್ಬೇಕಾಗಿರೋದಲ್ಲ ಮರ್ಯಾದೆ ಅಂದಾಗ, ಏನು ಹೇಳ್ತಾ ಇದೆಯಾ ಮಗ ನೀನು ಅಂದಾಗ, ಹ್ಞೂ ಕಣಪ್ಪಯ್ಯ, ನಿಮಗೋಸ್ಕರ ಕಾಡ್ಗೆ ಹೋದವರೇ ಬೇರೆ, ಕಷ್ಟಪಟ್ಟು ಮದ್ದುಗಳು ತಂದವರೇ ಬೇರೆ, ಔಷಧಿ ಆ ರಾಕ್ಷಸ ದುಂಬಿಗಳ ಗೂಡ್ಗೋಗಿ ಅಲ್ಲಿ ಪಾಪ ಕಷ್ಟಪಟ್ಕೊಂಡು ಮದ್ದು ತಂದಿರೋರೇ ಬೇರೆ, ಅವ್ರ ಮದ್ದನ್ನು ತಗೊಬಂದು ಇವನು ನಾನು ತಂದಿದ್ದೀನಿ ಅಂತ ಶೂರ್ನಾಗಿ ಮೆರೀತಾವನೆ ಅಂದಾಗ, ಅವಾಗ ಈಶ್ವರಿ, ಭದ್ರ ಏನಪ್ಪ ಹೇಳ್ತಾ ಇದೀಯ ನೀನು, ನೀನು ನನ್ನ ಮಗನೇ ಅಲ್ವೇನಪ್ಪ, ಯಾಕಪ್ಪ ಸುಭಾಷನ್ ಮೇಲೆ ನಿನ್ಗೆ ಇಷ್ಟೊಂದು ಕೋಪ, ಅವನೇನಪ್ಪ ನೀನು ಮಾಡವನೆ, ಅವನು ತನ್ನ ಜೀವನ ಲೆಕ್ಕಿಸ್ದಲೇ ಕಾಡ್ಗೋಗಿ ಬಾವನಿಗೆ ಮನೆಯವ್ರಿಗೆ ಊರಿನವ್ರಿಗೆಲ್ಲ ಒಳ್ಳೇದಾಗಬೇಕು ಅಂತ ಮತ್ತಕ್ಕ ಬಂದು ಕೊಟ್ಟವನೆ, ಅದೆಲ್ರಿಗೂ ಗೊತ್ತದೆ. ಯಾಕೆ ಬಾವ ನಿಮಗೆ ಗೊತ್ತಿಲ್ವ ಬಾವ, ನೀವೇ ತಾನೇ ಸಾಕ್ಷಿ, ಮಾತಾಡಿ ಬಾವ, ಅಕ್ಕ ನಿಮಗೂ ಗೊತ್ತು ತಾನೆ, ನೀವು ಮಾತಾಡಿ ಅಕ್ಕ, ಅವತ್ತು ನೀವು ಇದ್ರ ತಾನೆ ಅಂದಾಗ ಶ್ರೀರಾಮೇಗೌಡರು, ಹೌದಪ್ಪ ಭದ್ರ, ಅವತ್ತು ನಾವು ಹುಳುಗಳು ಕಚ್ಬಿಟ್ಟು ಒದ್ದಾಡ್ತಿರ್ಬೇಕಾದ್ರೆ ಪಾಪ ಸುಭಾಷನೇ ಹೋಗಿ ನಮಗೆ ಮತ್ತೊಂದು ಕೊಟ್ಟಾದ್ಮೇಲೆ ಕಣಪ್ಪ ನಾವು ಹುಷಾರಾಗಿರೋದು, ಅದಕ್ಕೆ ನಾನು ಸಾಕ್ಷಿ ಇದ್ದೀನಲ್ಲಪ್ಪ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ಮೋಹನ್ ಅವರು, ಹೌದಪ್ಪ ಭದ್ರ, ಅವತ್ತು ಸುಭಾಷನೇ ಮತ್ತಕ್ಕ ಬಂದು ಎಲ್ಲರಿಗೂ ಕೊಟ್ಟಿದ್ದು ಅಂತ ಅಂದ್ಬಿಟ್ಟು ಮೋಹನ ಹೇಳ್ತಾರೆ. ಮತ್ತು ಅಮ್ಮಮ್ಮನೂ ಕೂಡ ಹೇಳ್ತಾರೆ, ಹ್ಞೂ ಕಣ ಭದ್ರ, ಸುಭಾಷನೇ ಮತ್ತಕ್ಕ ಬಂದು ಕೊಟ್ಟಿದ್ದು ಅವತ್ತು ಅಂತ ಅಂದ್ಬಿಟ್ಟು ಅಮ್ಮಮ್ಮ ಕೂಡ ಹೇಳ್ತಾರೆ. ಅವಾಗ ಇಲ್ಲಿ ನವ್ಯ ಅವ್ರ ಅಪ್ಪ ಅಮ್ಮ ಆಗಲಿ ಏನು ಮಾತಾಡಲ್ಲ. ನವ್ಯ ಇದಕ್ಕೆ ಯಾವುದಕ್ಕೂ ಉತ್ತರ ಕೊಡೋದು ಸುಮ್ಮನೆ ಕೂತಿರ್ತಾಳೆ ಹಸೆಮಣೆ ಮೇಲೆ.
ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಭದ್ರ ನೀವು ತಿಳ್ಕೊಂಡಿರೋದೆಲ್ಲ ಅರ್ಧ ಸತ್ಯ ಮಾತ್ರ, ಇನ್ನು ಅರ್ಧ ಸುಳ್ಳು ಹೇಳವ ನೀವನು ಅಂದಾಗ, ಏನು ಹೇಳ್ತಾ ಇದೆಯಾ ಭದ್ರ ನೀನು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಕೇಳ್ತಾರೆ. ಹೌದಪ್ಪಯ್ಯ, ಇವನು ಹೇಳಿರೋದು ಅರ್ಧ ಸತ್ಯ ಮಾತ್ರ ನಿಮಗೆ, ಇನ್ನು ಅರ್ಧ ಸುಳ್ಳು ಹೇಳಿರೋದು ಇವನು ಕಾಡಿಗೆ ಹೋಗಿಲ್ಲ, ಆ ದಂಬಿಗಳ ಗೂಡಿಂದ ಇವನು ಔಷಧಿನೇ ತಂದಿಲ್ಲ ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾರೆ. ಅವಾಗ ಈಶ್ವರಿ ಹೊಡ್ಬಿಡ್ತಾಳೆ, ಭದ್ರ 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 ಯಾಕಪ್ಪ ನಿಂಗೆ ನನ್ನ ಮಗನ ಮೇಲೆ ಇಷ್ಟೊಂದು ದ್ವೇಷ, ಅವನೇನಪ್ಪ ನಿನಗೆ ಮಾಡವನೇ, ಅವ್ನು ಕಷ್ಟಪಟ್ಟು ಔಷಧಿ ತಗೊಂಬಂದು ಕೊಟ್ಟಿರೋದು ಎಲ್ರಿಗೂ ಗೊತ್ತೈತೆ, ಎಲ್ರಿಗೂ ಗೊತ್ತಿದ್ದು ನೀನು ಹಿಂಗೆ ಮಾತಾಡ್ತಿದ್ಯಲ್ಲ, ಅದು ಹೆಂಗೆ ಮಾತಾಡ್ತಿದ್ಯಾ ನೀನು ನನ್ನ ಮಗನ ಮೇಲೆ, ಈ ಥರ ಎಲ್ಲ ಆರೋಪ ಮಾಡಬೇಡ ಕಣಪ್ಪ ಭದ್ರ, ಅವನು ಔಷಧಿ ತಗೊಂಬಂದು ಕೊಟ್ಟಿದ್ದು ಎಲ್ಲರಿಗೂ ಗೊತ್ತಿದ್ದು ಕೂಡ ಇವಾಗ ನೀನು ಹಿಂಗೆ ಹೇಳ್ತಾ ಇದೆಯೇನಪ್ಪ ಭದ್ರ ಅಂತ ಅಂದ್ಬಿಟ್ಟು ಈಶ್ವರಿ ಏನು ಗೊಳೋ ಅಂತಾಳೆ. ಆವಾಗ ಶಿವರಾಮೇಗೌಡರು, ಅಲ್ಲ ಕಣ್ ಭದ್ರ, ಇವಾಗ ಇವನು ಕಾಡಿಗೆ ಹೋಗಿಲ್ಲ, ಔಷಧಿನೇ ತಂದಿಲ್ಲ ಅಂದಮೇಲೆ ಕಾಡಿಗೆ ಹೋದವ್ರು ಯಾರು, ಔಷಧಿ ತಂದವ್ರು ಯಾರು ಮತ್ತೆ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಕೇಳ್ತಾರೆ. ವಿದ್ಯೆ ಅಲ್ಲೇ ನಿಂತಿರ್ತಾಳೆ. ಭದ್ರ ಮುಂದೆ ಬಂದು ವಿದ್ಯೆನ ಕೈ ಹಿಡ್ಕೊಂಡು ಈ ಕಡೆ ಕರ್ಕೊಂಬಂದು ವಿದ್ಯೆನ ಕೈ ಹಿಡ್ಕೊಂಡು ನಿಂತಿರ್ತಾರೆ. ಅವಾಗ ಅಪ್ಪಯ್ಯ, ನೀವು ಉಳುಗುಳಕ್ಕೆ ಹಚ್ಬಿಟ್ಟು ಒದ್ದಾಡ್ಬೇಕಾರೆ ತನಗೆ ಏಟಾಯಿದ್ರು ಕೂಡ ನಾನು ಬಸ್ರು ಏನಾದರೂ ಕೂಡ ಮರ್ತುಬಿಟ್ಟು ಕಾಡೊಳಗೆ ಬಂದು ಕಾಡೊಳಗೆ ಉಳುಗುಳಿಂದ ಉಳುಗಳನ್ನ ಓಡಿಸಿ ಅದರಿಂದ ಔಷಧಿ ಕಿತ್ಕೊಂಬಂದು ತಗೊಂಬಂದಿದ್ದು ವಿದ್ಯೆ ಕಣಪ್ಪಯ್ಯ ಅಂತ ಅಂದ್ಬಿಟ್ಟು ಕೈ ಎತ್ತಿ ತೋರಿಸ್ತಾನೆ. ಆ ಗೌರವ ಆಗಲಿ ಮರ್ಯಾದೆ ಆಗಲಿ ಇದ್ದಿಂಗೆ ಸಿಗಬೇಕು ಕಣಪ್ಪಯ್ಯ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು, ಏನು ಹೇಳ್ತಾ ಇದೀಯ ನೀನು, ಹೌದಪ್ಪಯ್ಯ, ಆ ಔಷಧಿ ತಂದಿದ್ದು ಮದ್ದು ತಂದಿದ್ದು ವಿದ್ಯೆನಯ್ಯ, ಹಿಂದೆಯಿಂದ ಗುಳ್ಳೆನಾರು ಹಿಂಗೆ ಬಂದು ವಿದ್ಯೆನ ತಲೆಗೆ ಹೊಡೆದ್ಬಿಟ್ಟು ಆ ಔಷಧಿನ ಇವ್ನು ಕಿತ್ಕೊಬಂದು ನಾನು ತಂದೆ ಅಂತ ಮೆರಿತಾವನು ಇವನು ಅಂತ ಅಂದ್ಬಿಟ್ಟು ಭದ್ರ ಹೇಳ್ಬಿಡ್ತಾರೆ. ಅವಾಗ ಅಮ್ಮಮ್ಮ ಮೋಹನ ಎಲ್ಲರಿಗೂ ಶಾಕು, ನವ್ಯಾರ ಅಪ್ಪ ಅಮ್ಮಗೂ ಶಾಕು. ಆಮೇಲೆ ವಿನಂತಿ ಮತ್ತು ಸಾವಿತ್ರಿ, ಅವ್ವಾ ಇದೇನವ್ವ ಭದ್ರಮಾಮ ಹೇಳ್ತಿರೋದು, ನನಗೇನೋ ದಿಟ್ಟನೇ ಇರಬೇಕು ಕಣವ, ಇದೆಲ್ಲ ಮದ್ದು ತಗೊಂಬಂದಿದ್ದು ಈ 3 ಅಡಿ ಇದ್ದೇನೆ ಇರಬೇಕು ಅನಿಸ್ತದೆ ಕಣವ, ಈ ಸುಭಾಸ ತಂದಿಲ್ಲ ಅನಿಸ್ತದೆ ಅಂತ ವಿನಂತಿ ಅಂತಾಳೆ. ಸಾವಿತ್ರಿ ಗಿಂಡ್ಕೊಂಡು, ಅವ್ವ ಇದು ಕನ್ಸಲ್ಲ ಕಣವ ನಿಜನೇ ಅಂತ ವಿನಂತಿ ಅಂತಾಗ, ಹ್ಞೂ ಕಣೆ, ಈ ಸುಭಾಸ ಎಂತವನು ಅಂತ ನಮಗೆ ಗೊತ್ತಿಲ್ವೇ, ಇವನು ಕಾಡ್ಗೋ ಕಷ್ಟಪಟ್ಟು ತಂದಿದ್ದಾನ, ಇವನು ಇದೆಲ್ಲ ಮಾಡಿರೋದು ನಾಟಕನೇ ಕಣೇ ಅಂತಂದ್ಬಿಟ್ಟು ಸಾವಿತ್ರಿ ವಿನಂತಿ ಮಾತಾಡ್ಕೊತಾ ಇರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆ ಶಿವರಾಮಪ್ಪ ಅವರು ಆ ಚೆಕ್ಕಲ್ಲಿ ಏನು ಮಾಡಿರ್ತಾರೆ, ಹೆಸ್ರು ಬರ್ದಿರಲ್ಲ ಯಾರ್ದೂ. ಅವರು ಸುಭಾಷಂಗೆ ಹೇಳಿರ್ತಾರೆ, ನೋಡಪ್ಪ ಇದ್ರ ಮೇಲೆ ನಾನು ಹೆಸ್ರು ಬರ್ದಿಲ್ಲ, ನೀನು ಅವಂಗಾರು ಕೊಟ್ಕೊ, ನೀನು ಮದುವೆ ಆಗ್ಬೇಕು ಅಂತಿದೆಯಲ್ಲ ನವ್ಯಂಗಾರು ಕೊಟ್ಕೊ ಅಂತ ಹೇಳಿರ್ತಾರೆ. ಆ ಚೆಕ್ ಹಂಗೆ ಹೆಸ್ರು ಬರಿದಂಗೆ ಹಂಗೆ ಇರ್ತದೆ ಚೆಕ್ ಮೇಲೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಹಂಗಂದಿದ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತೆ. ಆವಾಗ ಈಶ್ವರಿ ಹೊಡೆ ಬಂದು, ನೋಡ್ದ ಬಾವ, ನೋಡಿದ್ರಾ ನೋಡಿ, ಇವಾಗ ಈ ವಿಷಯ ಮತ್ತಕ್ಕೆ ಬಂದಿದ್ದು ನನ್ನ ಹೆಂಡ್ತಿ ಅಂತ, ಇವ್ನ ಹೆಂಡ್ತಿ ಮೇಲೆ ಗೌರವಕ್ಕೋಸ್ಕರ ಇವ್ನ ಹೆಂಡ್ತಿ ಹೆಸ್ರು ಹೇಳ್ತಾವನು ಇವನು. ನೋಡ್ದ ಬಾವ ನೀವು ಹಿಂಗೆ ಮಾಡಬಾರ್ದಾಗಿತ್ತು, ನೀವು 1 ಕೋಟಿ ಕೊಡಬೇಕಾಯ್ತೈತೆ ಅಂತ ನೀವು ಹಿಂಗೆಲ್ಲ ಮಾಡಿಬಿಟ್ರಲ್ಲ ಬಾವ. ನೋಡಿ ಬಾವ, ನೀವು 1 ಕೋಟಿ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಬಾವ, ಆದರೆ ನನ್ನ ಮಗನ ಮೇಲೆ ಈ ಥರ ಎಲ್ಲ ಆಪಾದನೆ ಮುರಿಸ್ಬೇಡಿ ಬಾವ, ನನ್ನ ಮಗ ಯಾವುದೇ ಕಾರಣಕ್ಕೂ ಹಿಂಗೆಲ್ಲ ಮಾಡಿಲ್ಲ, ನನ್ನ ಮಗ ಕಷ್ಟಪಟ್ಟು ಹೋಗಿ ಔಷಧಿ ತಗೊಬಂದವನೇ ಬಾವ, ಆದರೆ ನೀವು ಹಿಂಗೆ ಮಾಡಬಾರ್ದಾಗಿತ್ತು ಬಾವ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಈಶ್ವರಿ ಅವಾಗ ಶಿವರಾಮೇಗೌಡರು, ಈಶ್ವರಿ ಮೂಳೆ ಇಲ್ದಿದ್ದು ನಾಲ್ಗೆ ಅಂತ ಏನೇನೋ ಮಾತಾಡಬೇಡ, ಸುಮ್ಕೆ ನಿಂತ್ಕ ತಾಳ್ಮೆಗೆ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳಿದ ತಕ್ಷಣ, ಹೆಂಗೆ ತಾಳ್ಮೆಗೆ ನಿಲ್ಕೊಳ್ಳಿ ಬಾವ, ಆ ಭದ್ರ ನನ್ನ ಮಗನ ಮೇಲೆ ಇಲ್ದಿದ್ದೆಲ್ಲ ಹೇಳ್ತಾವನಲ್ಲ, ಹೆಂಗೆ ತಾಳ್ಮೆಗೆ ನಿಂತ್ಕೊಳ್ಳಿ ನೀವು ಹೇಳಿ, ಎತ್ತು ಹೊಟ್ಟೆ ಅಲ್ವಾ ಬಾವ, ನಂಗೆ ಬೇಜಾರಾಗಕ್ಕಿಲ್ವಾ, ನಾನು ಹಿಂಗೆ ಮಾತಾಡ್ತಿದ್ದೀನಿ ಅಂತ ದಯವಿಟ್ಟು ಬೇಸರ ಮಾಡ್ಕೋಬೇಡಿ ಬಾವ, ದಯವಿಟ್ಟು ಸಂಗಿಸ್ಬಿಡಿ. ಈ ಭದ್ರ ನೋಡಿ ಹೆಂಗೆ ಹೇಳ್ತಾವೆ ನನ್ನ ಮಗನ ಮೇಲೆ, ಅವ್ನು ಮತ್ತಕ್ಕ ಬಂದಿದ್ದು ನಿಮಗೆಲ್ಲ ಕೊಟ್ಟಿದ್ದು ಎಲ್ಲ ನಿಮಗೆ ಗೊತ್ತೈತೆ, ಆದರೂ ಅವ್ನು ಹೋಗೇ ಇಲ್ಲ, ಅವ್ನು ತಂದೆ ಇಲ್ಲ ಅಂತ ಈ ಭದ್ರ ಇಲ್ದಿದ್ದೆಲ್ಲ ನನ್ನ ಮಗನ ಮೇಲೆ ಹೇಳ್ತಾವನೆ. ಇವನು ಭದ್ರಂಗೆ ನನ್ನ ಮಗನ ಮೇಲೆ ಎಷ್ಟು ದ್ವೇಷ ಇರಬೇಕು ಹೇಳಿ ನೀವೇನೆ ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾಳೆ. ಅವಾಗ ಶ್ರೀರಾಮೇಗೌಡರು, ಭದ್ರ ನೀನೇನು ಹೇಳ್ತಾ ಇದೀಯಪ್ಪ, ಔಷಧಿ ತಂದಿದ್ದು ಇವನಲ್ಲ ಅಂತಿದ್ಯಾ, ಔಷಧಿ ತಂದಿದ್ದು ವಿದ್ಯಾ ಅಂತಿದ್ಯಾ, ಏನು ಹೇಳ್ತಾ ಇದೀಯ ನೀನು, ಸರಿ ನೀನು ಇದೆಲ್ಲ ಹೇಳ್ತಿದ್ಯಲ್ಲ ಇದಕ್ಕೇನಪ್ಪ ಸಾಕ್ಷಿ ಐತೆ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ಈಶ್ವರಿ, ಹಂಗೆ ಕೇಳಿ ಬಾವ, ಇವಾಗ ಇವನು ಸುಭಾಸ ಮತ್ತಂದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರ ಮುಂದ್ಬಿಟ್ಟೆ ನಮ್ಮ ಸುಭಾಸನಿಗೆ ಇಷ್ಟು ಅವಮಾನ ಮಾಡ್ತಾವನಲ್ಲ, ಸರಿ ಅವ್ನ ಹೆಂಡ್ತಿನೇ ಮತ್ತಂದವಳೆ ಇದ್ಯಾ ಮತ್ತಂದವಳೆ ಅಂತ ಅನ್ನಲ್ಲ, ಸರಿ ಅದಕ್ಕೆಲ್ಲ ಏನು ಸಾಕ್ಷಿ ಇದೆ ಬಾವ, ಇದ್ದಿದ್ದಲ್ಲ ನನ್ನ ಮಗನ ಮೇಲೆ ಆಪಾದನೆ ಹೊರಿಸ್ತಾವನಲ್ಲ, ಇವನು ಹಿಂಗೆ ಮಾಡ್ತಿರೋದು ಸರಿನೇ ಬಾವ, ನೀವೇ ಹೇಳಿ ಬಾವ, ಮಾತಾಡಿ ಬಾವ ಅಂತ ಅಂದ್ಬಿಟ್ಟು, ಏನು ಈಶ್ವರಿ, ಅಯ್ಯೋ ಬೇಡ, ಅಷ್ಟೊಂದು ಗುಳಾಡ್ತಾರೆ ಶಿವರಾಮೇಗೌಡ್ರ ಹತ್ರ. ಶಿವರಾಮೇಗೌಡರು, ಈಶ್ವರಿ ನಾನು ಹೇಳ್ತಿದ್ದೀನಿ ತಾನೇ, ಹೊಸಿ ಸುಮ್ತಿ ತಾಳ್ಮೆ ತಕ್ಕ ಅಂತೇಳಿ ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀವಿ, ಹೊಸಿ ತಾಳ್ಮೆ ತಕ್ಕ, ನಾನು ವಿಚಾರಿಸ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ತಾನೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಬಾವ ನನ್ನ ಕಷ್ಟ ನಿಮ್ಗೆ ಯಾಕೆ ಅರ್ಥ ಆಯ್ತಿಲ್ಲ, ನನ್ನ ನೋವು ಯಾಕೆ ನಿಮ್ಗೆ ಅರ್ಥ ಆಯ್ತಿಲ್ಲ ಅಂತ ಈಶ್ವರಿ ಒಂದು ಡ್ರಾಮಾನೇ ಕ್ರಿಯೇಟ್ ಮಾಡಿಬಿಡ್ತಾರೆ ಅಲ್ಲಿ. ಆಮೇಲೆ ಸರಿ ಅಂದ್ಬಿಟ್ಟು,
ಭದ್ರಾ ನೀನು ಏನು ಹೇಳ್ತಾ ಇದೆಯಾ ಭದ್ರಾ ಅಂದಾಗ, ಹೌದು ಅಪ್ಪಯ್ಯ, ನಾನು ಹೇಳ್ತಿರೋದೆಲ್ಲ ದಿಟನೇ ಅಪ್ಪಯ್ಯ, ನಾನು ಯಾವತ್ತೂ ಸುಳ್ಳು ಹೇಳೋಕ್ಕಿಲ್ಲ ಅಪ್ಪಯ್ಯ, ಅದು ನಿನಗೆ ಗೊತ್ತಲ್ವ ಅಪ್ಪಯ್ಯ. ಈ ಔಷಧಿ ತಂದಿರೋದಾಗಲಿ, ಈ ಗೌರವ ಆಗಲಿ, ಮರ್ಯಾದೆ ಆಗಲಿ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗಬೇಕು ಅಪ್ಪಯ್ಯ ಅಂತ ಅಂದ್ಬಿಟ್ಟು ಭದ್ರಾ ಅಂತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ಮುಂದೆ ಸಂಚಿಕೆಯಲ್ಲಿ ಏನಾಗೋದು ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿರೋ ತುಂಬ 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 ಧನ್ಯವಾದಗಳು. ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.